ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಸಂತೋಷ ಹೊಂದಲು ಮೊದಲು ಅವಶ್ಯಕವಾಗಿ ಒತ್ತಡವನ್ನು ನಿವಾರಿಸಿಕೊಳ್ಳಬೇಕು. ಮನಸ್ಸನ್ನು ಯಾವುದೇ ಚಿಂತೆಗೆ ಒಳಗಾಗದಂತೆ ನೋಡಿಕೊಳ್ಳಬೇಕು. ಜ್ಞಾನದ ಆಸಕ್ತಿ ಬದುಕಿನಲ್ಲಿ ಭರವಸೆಯನ್ನು ಯಾವಾಗಲೂ ತರುವುದು. ಸಹಾಯ ಮಾಡಿದವರಿಗೆ ಕೃತಜ್ಞತೆ ತೋರಿದರೆ ನಮ್ಮ ಹೃದಯ ಮನಸ್ಸು ಹೂವಿನಂತೆ ಹಗುರವಾಗುವುದು. ನಾಲ್ಕು ಜನರೊಂದಿಗೆ ಸ್ನೇಹ ಭಾವದಿಂದಿರಲು ಸಂಘರ್ಷದ ಜೀವನದಲ್ಲೂ ನೆಮ್ಮದಿ ದೊರಕುವುದು. ಅತಿಯಾದ ಆಸೆ ಒಳ್ಳೆಯದಲ್ಲ. ಆಸೆಗೆ ಮಿತಿಯಿದ್ದರೆ ಬದುಕು ಸುಂದರ. ದುರಾಸೆ ಯಾವಾಗಲೂ ದುಃಖಕ್ಕೆ ಮೂಲ. ಆಸೆ ಬದುಕಿನ ಸಂಜೀವಿನಿ. ಆಸೆ ಇದ್ದರೆ ಬದಲಾವಣೆ. ಒಳ್ಳೆಯ ಸಂಸ್ಕಾರಗಳು ಜೀವನದಲ್ಲಿ ಎಲ್ಲರಿಗೂ ಮಾದರಿ. ಉನ್ನತ ಜೀವನ ಸಿಕ್ಕಾಗ ನಿನ್ನ ತಾಳ್ಮೆ, ಸಮಯ ಪ್ರಜ್ಞೆ ನಿನ್ನ ಜೊತೆಗಿರಲಿ. ಅಹಂಕಾರ, ಸೊಕ್ಕು ಬದುಕನ್ನು ನಾಶ ಮಾಡುವ ಮುಖ್ಯ ಕೊಂಡಿಗಳಾಗಿವೆ. ಇಂದು ಮೇಲೇರಿದರೆ ನಾಳೆ ಕೆಳಗಿಳಿಯಲೇಬೇಕು. ಹೇಗೆ ಇರಲಿ, ಬಡವ ಶ್ರೀಮಂತ ತಾರತಮ್ಯ ಬಿಡಿ. ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವಾತ್ಸಲ್ಯ ಮಮತೆಯಲ್ಲಿ ಕೊರತೆ ಮಾಡಲಾರರು. ಅದುವೇ ನಿಜವಾದ ಶ್ರೀಮಂತಿಕೆ. ಯಾವಾಗಲೂ ನಾವು ಇರುವುದರಲ್ಲಿ ತೃಪ್ತಿಯನ್ನು ಪಡಬೇಕು. ಇಲ್ಲದೆ ಇರುವುದರೆಡೆಗೆ ಪರಿಶ್ರಮವಿರಲಿ. ಒಂದೊಂದು ಮೆಟ್ಟಿಲ ಹತ್ತುವುದರೆಡೆಗೆ ನಮ್ಮ ಲಕ್ಷ್ಯವಿರಲಿ. ಹೂವು ಎಷ್ಟೇ ಸುವಾಸನೆ ಬೀರಿದರೂ ಅದಕ್ಕೆ ಆಯಸ್ಸು ಒಂದು ದಿನ ಮಾತ್ರ. ಅದರಲ್ಲಿ ತೃಪ್ತಿಯನ್ನು ಪಡೆದಿದೆ. ಎಲ್ಲರಿಗೂ ಆಕರ್ಷಣೀಯವಾಗಿ ಎಲ್ಲರಿಗೂ ಬೇಕಾಗಿದೆ. ಮನುಷ್ಯನ ಆಸೆಗೆ ಮಿತಿ ಎನ್ನುವುದೇ ಇಲ್ಲ. ಇನ್ನೂ ಬೇಕು, ಮಗದಷ್ಟು ಬೇಕು. ನಮಗೆ ಯಾವಾಗಲೂ ಬೇಕಾಗುವುದು ಇನ್ನೊಬ್ಬರನ್ನು ನೋಡಿದಾಗ ಮಾತ್ರ. ಕಷ್ಟಗಳು ಬಂದಾಗ ಹೆದರದಿರು. ನಿನ್ನನ್ನು ಗಟ್ಟಿಗೊಳಿಸಲು ಭಗವಂತನ ಪರೀಕ್ಷೆ ಎಂದುಕೋ. ಧೈರ್ಯವಾಗಿ ಎದುರಿಸು. ಜೀವನ ತಾನೇ ಸುಂದರವಾಗುವುದು. ಯಾವತ್ತೂ ನಿಮ್ಮನ್ನು ಇಷ್ಟಪಡುವವರಿಗೆ ಬಾಯಿ ಹೇಳಿ ದೂರ ಸರಿಯಬೇಡಿ. ಅವರ ಹೃದಯ ತುಂಬ ನೋವಾಗುವುದು. ನಿನಗೆ ಎಲ್ಲಿ ಗೌರವವಿಲ್ಲವೋ ಅಲ್ಲಿ ನಿನ್ನ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನ ಮಾಡಬೇಡ. ದೂರವೇ ಇದ್ದು ಬಿಡು. ನಿಮ್ಮನ್ನು ತಮ್ಮ ಸಂತೋಷದ ಕ್ಷಣದಲ್ಲಿ ನೆನಪು ಮಾಡಿಕೊಳ್ಳುವವರನ್ನು ಎಂದಿಗೂ ಮರೆಯಬೇಡ. ನಿಮಗಾಗಿ ಸದಾ ಕಾಯುವವರನ್ನು ನೀನು ಗೌರವಿಸು. ನಿನ್ನ ಮೇಲೆ ನಂಬಿಕೆ ಇಟ್ಟಿರುವವರನ್ನು ಅವರ ನಂಬಿಕೆ ಹುಸಿಯಾಗುವಂತೆ ಮಾಡಬೇಡ. ಸಂತೋಷದ ಸಮಯದಲ್ಲಿ ಹಳೆಯದನ್ನೆಲ್ಲ ನೆನೆದು ಕಣ್ಣೀರು ಹಾಕಿ ಸಂಭ್ರಮ ನಾಶ ಮಾಡಿಕೊಳ್ಳಬೇಡ. ಉತ್ತಮ ಮನಸ್ಸುಳ್ಳವರನ್ನು ನೋಯಿಸಿ ಅವರ ದುಃಖಕ್ಕೆ ಕಾರಣವಾಗಬೇಡ. ಇದನ್ನು ದೇವರು ಎಂದಿಗೂ ಮೆಚ್ಚುವುದಿಲ್ಲ. ಜ್ಞಾನದಿಂದ ಎಲ್ಲವೂ ಸಾಧ್ಯ. ನಿನ್ನ ತಪ್ಪುಗಳಿಗೆ ಪೂರ್ಣ ವಿರಾಮ ಕೊಟ್ಟು ಮುಂದುವರಿ. ಬದಲಾವಣೆಯ ದಾರಿಯನ್ನು ಸ್ವಾಗತಿಸು.
ಧೈರ್ಯ, ತಾಳ್ಮೆ, ಆತ್ಮವಿಶ್ವಾಸ, ಬುದ್ಧಿವಂತಿಕೆ ಜೀವನದಲ್ಲಿ ಏನು ಬೇಕಾದರೂ ಮಾಡಲು ಸಹಕಾರಿಯಾಗಿದೆ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು.